ಗೈಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಫೈನಲಿ ಇವತ್ತಿನ ಮೋಸ್ಟ್ ಶಾಕಿಂಗ್ ಹಾಗೆ ಫೈನಲ್ ಸ್ಮ್ಯಾಕ್ ಡೌನ್ ಬಿಫೋರ್ ಸಮ್ಮರ್ ಸ್ಲಾಮ್ ಕೂಡ ಮುಗ್ದಿದೆ. ಏನೇನಾಯ್ತು ಇವತ್ತಿನ ಶೋಲಿ ಅಂತ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಬನ್ನಿ ವಿಡಿಯೋನ ಶುರು ಮಾಡೋಣ. ಶೋನ ಓಪನಿಂಗ್ ಅಲ್ಲಿ ನಮಗೆ ನೆವರ್ ಸೀನ್ 17 ದ ಅನ್ಡಿಸ್ಪ್ಯೂಟೆಡ್ ಡಬ್ಲ್ಯೂ ಚಾಂಪಿಯನ್ ಜಾನ್ ಸಿನಾ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಜಾನ್ ಸಿನಾ ಅವರ ಎಂಟ್ರಿನೂ ಕೂಡ ಅನೌನ್ಸರ್ ಅದೇ ರೀತಿ ಅನೌನ್ಸ್ ಮಾಡ್ತಾರೆ. ನಮ್ಮ ಜಾನ್ ಸಿನಾ ಅವರು ನಾರ್ಮಲ್ ಆಗಿ ಎಂಟ್ರಿನ ಮಾಡ್ತಾರೆ. ರಿಂಗ್ ಗೆ ಬಂದು ಇನ್ನೇನು ಮೈಕ್ ನ ತಗೊಂಡು ಮಾತಾಡಬೇಕು ಅಷ್ಟೊತ್ತಿಗೆ ನಮ್ಮ ಅಮೆರಿಕನ್ ನೈಟ್ ಮೇರ್ ಕೋಡಿ ರೋಡ್ಸ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಕೋಡಿ ರೋಡ್ಸ್ ಅವರು ಬಂದ ಕೂಡಲೇ ಫ್ಯಾನ್ಸ್ ಗಳು ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡ್ತಾ ಇರ್ತಾರೆ ನಮ್ಮ ಕೋಡಿ ರೋಡ್ಸ್ ಅವರಿಗೆ. ಅಂಡ್ ನಮ್ಮ ಕೋಡಿ ರೋಡ್ಸ್ ಅವರು ಬಂದು ಜಾನ್ ಸಿನಾ ಅವರ ಮುಂದೆ ನಿಂತ್ಕೋತಾರೆ. ಅಂಡ್ ಇವರ ನಡುವೆ ಒಂದು ಅದ್ಭುತವಾದ ಫೇಸ್ ಆಫ್ ಕೂಡ ನಮಗೆ ನೋಡೋದಕ್ಕೆ ಸಿಗುತ್ತೆ. ಬಟ್ ಇಲ್ಲಿ ಒಂದು ಟ್ವಿಸ್ಟ್ ಕೂಡ ಇರುತ್ತೆ. ನಮ್ಮ ಕೋಡಿ ರೋಡ್ಸ್ ಅವರು ಬಂದು ಅವ್ರು ಮಾತಾಡೋದಿಲ್ಲ, ಬದಲಿಗೆ ಜಾನ್ ಸಿನಾ ಅವರೇ ಕೋಡಿ ರೋಡ್ಸ್ ಅವರಿಗೆ ಹೇಳ್ತಾರೆ, ಕೋಡಿ ರೋಡ್ಸ್ ನಾನು ನಿನಗೆ ಮುಂಚೆನೆ ಹೇಳಿದ್ದೆ ನಾನು ಸಮ್ಮರ್ ಸ್ಲಾಮಿಗೆ ಬರೋದಿಕ್ಕೆ ಆಗೋದಿಲ್ಲ, ಸ್ವಲ್ಪ ಪ್ರಾಬ್ಲಮ್ಸ್ ಇದೆ ಅಂತ. ಬಟ್ ಆದ್ರೂ ಕೂಡ ನೀನು ನನ್ನ ಮಾತನ್ನ ಕೇಳಲಿಲ್ಲ, ನನ್ನ ಹತ್ರ ಫೋರ್ಸ್ಫುಲ್ ಆಗಿ ಸೈನ್ ಮಾಡಿಸ್ತೆ. ಅಂಡ್ ಮೋಸ್ಟ್ ಡೇಂಜರಸ್ ಮ್ಯಾಚ್ಗೆ ನಾನೀಗ ಬರ್ತಾ ಇದ್ದೀನಿ, ಗ್ರೇಟೆಸ್ಟ್ ಸ್ಟೇಜ್ಗಳಲ್ಲಿ ಒಂದಾದಂತಹ ಸಮ್ಮರ್ ಸ್ಲಾಮ್ಗೆ. ನಿಜವಾಗ್ಲೂ ಅದಕ್ಕೆ ನಾನು ನಿನಗೆ ಥ್ಯಾಂಕ್ಸ್ ನ ತಿಳಿಸ್ಬೇಕು. ಅಂಡ್ ನಿಜವಾಗ್ಲೂ ನಿನಗೆ ತುಂಬಾನೇ ಧನ್ಯವಾದ. ಅಂಡ್ ನನಗೆ ಇದೇ ಬೇಕಿದ್ದಿದ್ದು. ಇಷ್ಟು ವರ್ಷ ನಾನು ನನ್ನ ಲೆಗಸಿನ ಹಾನೆಸ್ಟಿ ಹಾಗೆ ರೆಸ್ಪೆಕ್ಟ್ ಅನ್ಕೊಂಡು ಈ ಒಂದು ಕಂಪನಿಯಲ್ಲಿ ಇದ್ದೆ. ಬಟ್ ಸಡನ್ ಆಗಿ ಒಂದು ದಿನ ನಾನು ಅದನ್ನೆಲ್ಲದನ್ನು ಕೂಡ ಹಾಳು ಮಾಡ್ಕೊಂಡೆ. ಯಾರೋ ಒಬ್ರು ಟಿವಿ ಪ್ರಮೋಟಿಂಗ್ ಐಡಿಯಾಗೋಸ್ಕರ ಒಂದು ಟಿವಿ ಶೋನ ಶಾಕ್ ಮಾಡಬೇಕು, ಒಂದು ಶಾಕಿಂಗ್ ಎಲಿಮೆಂಟ್ ನ ಕೊಡಬೇಕು ಅಂತ ಒಂದೇ ಒಂದು ರೀಸನ್ ಗೆ ನಾನು ಅಷ್ಟು ವರ್ಷದ ನನ್ನ ಸಾಧನೆಗಳನ್ನೆಲ್ಲದನ್ನು ಕೂಡ ಫ್ಲೆಶ್ ಮಾಡಿ ಹೊಸ ಕ್ಯಾರೆಕ್ಟರ್ ನ ತಗೊಂಡು ಬಂದೆ. ಬಟ್ ಆ ಒಂದು ಟೈಮ್ ಅಲ್ಲಿ ನನ್ನ ಅಕ್ಕ ಪಕ್ಕ ಇರ್ಬೇಕಾದವರು ಯಾರು ಕೂಡ ನನ್ನ ಜೊತೆ ಬರ್ಲಿಲ್ಲ, ನನ್ನನ್ನ ಒಂಟಿಯಾಗಿ ಬಿಟ್ಟೊಟ್ಟೋದ್ರು. ಅಂಡ್ ನಾನು ನನ್ನೊಳಗನೆ ಕಷ್ಟನ ಪಡ್ಕೊಂಡು ಇಷ್ಟು ದಿನ ಈ ರೀತಿ ಇದ್ದೆ. ಅಂಡ್ ನಿಜವಾಗ್ಲೂ ನಾನು ಈ ಒಂದು ಚಾಂಪಿಯನ್ಶಿಪ್ ನ ಗೆದ್ಕೊಂಡು ಮನೆಗೆ ತಗೊಂಡು ಹೋಗ್ಬೇಕು ಅಂತ ಆಸೆ ಪಟ್ಟೆ. ಬಟ್ ರೆಸ್ಲಿಂಗ್ ನ ಹಾಳು ಮಾಡೋದಕ್ಕಂತೂ ಅಲ್ಲ. ನಿನ್ಗೂ ಕೂಡ ಗೊತ್ತು, ಎಲ್ಲರಿಗೂ ಕೂಡ ಗೊತ್ತು, ನಾನು ಈ ಒಂದು ರೆಸ್ಲಿಂಗ್ ನ ಲವ್ ಮಾಡ್ತೀನಿ. ಅದಕ್ಕೋಸ್ಕರ ನಾನು ಇದನ್ನ ಹಾಳಂತೂ ಮಾಡೋದಕ್ಕೆ ಖಂಡಿತವಾಗ್ಲೂ ಸಾಧ್ಯ ಇಲ್ಲ. ಬಟ್ ನಾನು ಈ ಒಂದು ಚಾಂಪಿಯನ್ಶಿಪ್ ನ ಮನೆಗೆ ತಗೊಂಡು ಹೋಗ್ಬೇಕು ಅಂತ ಅನ್ಕೊಂಡೆ. ಯಾಕೆ ಗೊತ್ತಾ, ನಾನು ಈ ಒಂದು ಕಂಪನಿಯಿಂದ ಹೊರಗಡೆ ಹೋದ್ಮೇಲೂ ಕೂಡ ಎಲ್ಲರೂ ನನ್ನನ್ನ ನೆನ್ಪಿಟ್ಕೊಳ್ಳಿ ಅಂತ. ಆ ಒಂದು ರೀಸನ್ಗೆ ಮಾತ್ರ ನಾನು ಈ ಒಂದು ಚಾಂಪಿಯನ್ಶಿಪ್ ನ ಇಟ್ಕೊಂಡು ಈ ಒಂದು ಕಂಪನಿಯಿಂದ ಹೊರಗಡೆ ಹೋಗ್ಬೇಕು ಅಂತ ಆಸೆ ಪಟ್ಟೆ. ಅಂಡ್ ನಿಜವಾಗ್ಲೂ ಅದರಿಂದನೇ ನನಗೆ ಗೊತ್ತಾಗಿದ್ದು ನಾನು ಎಷ್ಟು ಸ್ಟುಪಿಡ್ ಅಂತ. ನಾನು ನಾಳೆ ಬಗ್ಗೆ ಯೋಚನೆ ಮಾಡ್ಕೊಂಡು ಕೂತ್ಕೋಬಿಟ್ಟೆ. ಅಂಡ್ ನಾಳೆ ಬಗ್ಗೆ ಯೋಚನೆ ಮಾಡ್ತಾ ಇವತ್ತು ನಾನು ಎಷ್ಟು ಸ್ಟುಪಿಡ್ ಆಗಿ ಇರ್ತೀನಿ ಅಂತ ನನಗೇನೆ ಗೊತ್ತಾಗ್ಲಿಲ್ಲ. ಬಟ್ ನೀನು ನನ್ನ ಕಣ್ಣನ್ನ ತೆರೆಸಿದ್ಯಾ. ಎಲ್ಲರೂ ಕೂಡ ನನಗೆ ಹೇಳಿದ್ರು ನೀನು ಬದಲಾಗ್ತಾ ಇದೆಯಾ ಅಂತ, ನೀನು ಕೂಡ ಹೇಳ್ದೆ. ಬಟ್ ಯಾರು ಕೂಡ ಹೇಳೋದನ್ನ ನಿಲ್ಲಿಸಲಿಲ್ಲ. ಅಂಡ್ ಅದಕ್ಕೋಸ್ಕರನೇ ಈಗ ನಾನು ಬದಲಾಗಿದ್ದೀನಿ. ಸೊ ಕೋಡಿ ರೋಡ್ಸ್ ಈ ಒಂದು ಡೇಟ್ ನ ಮಾರ್ಕ್ ಮಾಡ್ಕೋ. ಜಾನ್ ಸಿನಾ ಇವತ್ತು ಅಫಿಷಿಯಲಿ ಡಬ್ಲ್ಯೂ ಕಂಪನಿಗೆ ರಿಟರ್ನ್ ಆಗಿದ್ದಾನೆ. ಅಂಡ್ ಸಮ್ಮರ್ ಸ್ಲಾಮ್ ಅಲ್ಲಿ ನೀನು ನನಗೆ ಚಾಲೆಂಜ್ ಮಾಡಿದ್ಯಾ, ಒಂದು ಮ್ಯಾಚ್ಗೆ ಅಲ್ಲ ಒಂದು ಫೈಟ್ಗೆ ಚಾಲೆಂಜ್ ಮಾಡಿದ್ಯಾ. ಅದು ತುಂಬಾನೇ ಸೀರಿಯಸ್ ಫೈಟ್ಗೆ ಚಾಲೆಂಜ್ ಮಾಡಿದ್ಯಾ. ನನಗೆ ಗೊತ್ತಿಲ್ಲ ಸಮ್ಮರ್ ಸ್ಲಾಮ್ ಅಲ್ಲಿ ನನ್ನ ಬಳಿ ಚಾಂಪಿಯನ್ಶಿಪ್ ಇರುತ್ತೋ ಅಥವಾ ನಿನ್ ಬಳಿ ಚಾಂಪಿಯನ್ಶಿಪ್ ಇರುತ್ತೋ ಅಂತ. ಬಟ್ ಗೆಲ್ಲೋದು ಮಾತ್ರ ಈ ಫ್ಯಾನ್ಸ್ಗಳೇ ಸಮ್ಮರ್ ಸ್ಲಾಮ್ ಅಲ್ಲಿ ಗೆಲ್ಲೋದು. ಸೊ ಕೋಡಿ ರೋಡ್ಸ್, ಇಫ್ ಯು ವಾಂಟ್ ಸಮ್ ಕಮ್ ಅಂಡ್ ಗೆಟ್ ಸಮ್ ಅಂತ ನಮ್ಮ ಜಾನ್ ಸಿನಾ ಅವರು ಅಫಿಷಿಯಲ್ ಆಗಿ ತನ್ನ ಫೇಸ್ ಟರ್ನ್ ಇವತ್ತು ಸ್ಮ್ಯಾಕ್ ಡೌನ್ ನಲ್ಲಿ ಮಾಡ್ತಾರೆ. ನಿಜವಾಗ್ಲೂ ಅದ್ಭುತವಾಗಿತ್ತು. ಅಂಡ್ ಈ ಒಂದು ಪ್ರೋಮೋದಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಚಾರ ಕೂಡ ಇದೆ, ಅದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇದಾದ್ಮೇಲೆ ನಮ್ಮ ಕೋಡಿ ರೋಡ್ಸ್ ಅವರು ಸೀದಾ ಹೋಗಿ 2 ಟಿನ್ ಬಿಯರ್ ನ ತಗೊಂಡು ಬರ್ತಾರೆ. ಅಂಡ್ ಅದನ್ನ ತಗೊಂಡು ಬಂದು ಜಾನ್ ಸಿನಾ ಅವ್ರಿಗೂ ಕೂಡ ಕೊಟ್ಟು ವೆಲ್ಕಮ್ ಬ್ಯಾಕ್ ಜಾನ್ ಸಿನಾ ಅಂತ ಹೇಳ್ತಾರೆ. ಅಂಡ್ ಇಬ್ರು ಕೂಡ ಆ ಒಂದು ಬಿಯರ್ ನ ಕುಡಿದು ವೆಲ್ಕಮ್ ಬ್ಯಾಕ್ ಪಾರ್ಟಿನೂ ಕೂಡ ಮಾಡ್ತಾರೆ. ಅಂಡ್ ಅದಾದ್ಮೇಲೆ ನಮ್ಮ ಕೋಡಿ ರೋಡ್ಸ್ ಅವರು ಹೊರಟೋಗ್ತಾರೆ. ಕೋಡಿ ರೋಡ್ಸ್ ಅವರು ಹೊರಟಾದ್ಮೇಲೆ ನಮ್ಮ ಜಾನ್ ಸಿನಾ ಅವರು ಚಾಂಪಿಯನ್ಶಿಪ್ ನ ಲಿಫ್ಟ್ ಮಾಡ್ತಾರೆ, ಚಿಲ್ಡ್ರನ್ಸ್ ಗಳನ್ನ ಭೇಟಿ ಮಾಡ್ತಾರೆ. ಅಂಡ್ ಎಲ್ಲರನ್ನು ಕೂಡ ಹಗ್ ಮಾಡ್ತಾರೆ ನಮ್ಮ ಜಾನ್ ಸಿನಾ ಅವರು. ನಿಜವಾಗ್ಲೂ ತುಂಬಾ ತಿಂಗಳುಗಳಾದ ನಂತರ ನಮ್ಮ ಜಾನ್ ಸಿನಾ ಅವರ ಫೇಸ್ ಟರ್ನ್ ನಮಗೆ ನೋಡೋದಕ್ಕೆ ಸಿಕ್ತು. ನಿಜವಾಗ್ಲೂ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯ್ತು. ನಾನಂತೂ ಸಿಕ್ಕಾಪಟ್ಟೆ ಮಿಸ್ ಮಾಡ್ಕೊಂಡೆ ನಮ್ಮ ಜಾನ್ ಸಿನಾ ಅವ್ರನ್ನ ಈ ರೀತಿ. ಇದಾದ್ಮೇಲೆ ನಮಗೆ ಜೆಲಿನಾ ವೇಗಾ ಹಾಗೆ ಜೂಲಿಯಾ ಅವರ ನಡುವೆ ವಿಮೆನ್ಸ್ ಯುನೈಟೆಡ್ ಸ್ಟೇಟ್ ಚಾಂಪಿಯನ್ಶಿಪ್ ಗೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಜೂಲಿಯಾ ಅವರ ಕಡೆ ರಿಂಗ್ ಸೈಡ್ ಅಲ್ಲಿ ಅವರ ಪಾರ್ಟ್ನರ್ ಕೂಡ ಇರ್ತಾರೆ. ಇನ್ನ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಚೆನ್ನಾಗಿತ್ತು. ನಿಜವಾಗ್ಲೂ ನನಗೆ ಮ್ಯಾಚ್ ಇಷ್ಟ ಆಯ್ತು. ಅಂಡ್
ಅಂಡ್ ಜಲೀನಾ ವೇಗಾ ಅವರು ಅದ್ಭುತವಾದ ಪರ್ಫಾರ್ಮೆನ್ಸ್ ನ ಡೆಲಿವರ್ ಮಾಡ್ತಾರೆ. ಬಟ್ ಆದ್ರೂ ಕೂಡ ನಮ್ಮ ಜೂಲಿಯಾ ಅವರು ತನ್ನ ಫಿನಿಶರ್ ನ ಕನೆಕ್ಟ್ ಮಾಡಿ ಜಲೀನಾ ವೇಗಾ ಅವ್ರನ್ನ ಪಿನ್ ಮಾಡೋದ್ರ ಮುಖಾಂತರ ತನ್ನ ಚಾಂಪಿಯನ್ಶಿಪ್ ನ ರಿಟೈನ್ ಮಾಡ್ಕೊಂಡಿದ್ದಾರೆ. ಇದಾದ್ಮೇಲೆ ನಮಗೆ ಸಾಂತಾಸ್ ಎಸ್ಕೋಬರ್ ಹಾಗೆ ಲಾಸ್ ಗಾರ್ಜಾ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಇವರೆಲ್ಲರೂ ಕೂಡ ರಿಂಗ್ ಗೆ ಬರ್ತಾರೆ. ನಮ್ಮ ಸಾಂತಾಸ್ ಎಸ್ಕೋಬರ್ ಅವರು ಹೇಳ್ತಾರೆ ಈಗ ಇವರು ಟ್ರಿಪಲ್ ಎ ಟ್ಯಾಗ್ ಟೀಮ್ ಚಾಂಪಿಯನ್ಸ್ ಆಗಿದ್ದಾರೆ. ಅಂಡ್ ಇವತ್ತಿನ ಶೋ ಅಲ್ಲಿ ಇವರು ತನ್ನ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ಗೆ ಓಪನ್ ಚಾಲೆಂಜ್ ನ ಮಾಡ್ತಾ ಇದ್ದಾರೆ. ಸೊ ಯಾರು ಬೇಕಾದ್ರೂ ಬರ್ಬೋದು, ಈ ಒಂದು ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ನ ಚಾಲೆಂಜ್ ನ ಅಕ್ಸೆಪ್ಟ್ ಮಾಡ್ಕೋಬಹುದು ಅಂತ ನಮ್ಮ ಸಾಂತಾಸ್ ಎಸ್ಕೋಬರ್ ಹಾಗೆ ಲಾಸ್ ಗಾರ್ಜಾ ಅವರು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡ್ತಾರೆ. ಅಂಡ್ ಗೆಸ್ ಹೂ ಇಸ್ ರಿಟರ್ನ್, ನಮ್ಮ ಇಗ್ವಾನಾ ಹಾಗೆ ಸೈಕೋ ಕ್ಲೋನ್ ಅವರ ಡೆಬ್ಯೂ ಇವತ್ತು ನಮಗೆ ಸ್ಮ್ಯಾಕ್ ಡೌನ್ ನಲ್ಲಿ ನೋಡೋದಕ್ಕೆ ಸಿಗುತ್ತೆ. ನಿಜವಾಗ್ಲೂ ಇಗ್ವಾನಾ ಅವರಿಗೆ ಡಬ್ಲ್ಯೂ ಫ್ಯಾನ್ಸ್ ಗಳು ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡ್ತಾ ಇರುತ್ತೆ. ಇಡೀ ಮ್ಯಾಚ್ ಅಲ್ಲಿ ಇಗ್ವಾನಾ ಅಂತ ಚಾನ್ಸ್ ಗಳು ನಮಗೆ ನೋಡೋದಕ್ಕೆ ಸಿಗ್ತಾ ಇರುತ್ತೆ. ಅಂಡ್ ಒಂದ್ ರೀತಿ ಫನ್ನಿ ಟೈಪ್ ಅಲ್ಲೂ ಕೂಡ ನಮ್ಮ ಇಗ್ವಾನಾ ಅವರು ಇವತ್ತು ನಮಗೆ ನೋಡೋದಕ್ಕೆ ಸಿಗ್ತಾರೆ. ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಈ ಒಂದು ಮ್ಯಾಚ್ ನಾನು ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ತುಂಬಾ ಅದ್ಭುತವಾದ ಪರ್ಫಾರ್ಮೆನ್ಸ್ ಗಳನ್ನ ಕೊಡ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ. ಬಟ್ ಆ ರೀತಿ ಇವರು ಕೊಡ್ಲಿಲ್ಲ. ಐ ಥಿಂಕ್ ಸ್ಪಾಟ್ ಗಳನ್ನೇ ಮರ್ತೋದ್ರು ಅನ್ಕೋತೀನಿ. ಇವನ್ ಇಗ್ವಾನಾ ಅವರ ಕಡೆಯಿಂದ ಒಂದು ಬಾಚ್ ಕೂಡ ನಮಗೆ ನೋಡೋದಕ್ಕೆ ಸಿಗುತ್ತೆ. ಅಷ್ಟೇ ಅಲ್ಲ ಗೈಸ್, ನಮ್ಮ ಸೈಕೋ ಕ್ಲೋನ್ ಅವ್ರ ಹತ್ರ ಟ್ಯಾಗ್ ಇರೋದಿಲ್ಲ, ಆದ್ರೂ ಕೂಡ ಏಂಜಲ್ ಗಾರ್ಜಾ ಅವರು ಟ್ಯಾಗ್ ನ ತಗೊಂಡು ಅವ್ರನ್ನ ಪಿನ್ ಮಾಡ್ತಾ ಇರ್ತಾರೆ. ಒಂದ್ ರೀತಿ ಈ ಕರ್ಕೊಬರೋಗು ಗುರು ಅವನ ಹತ್ರ ಟ್ಯಾಗ್ ಇಲ್ಲ, ಇವನ ಹತ್ರ ಟ್ಯಾಗ್ ಇದೆ, ಅದನ್ನ ಸೀಕ್ವೆನ್ಸ್ ನೇ ಅವರು ಮರ್ಕೊಂಡ್ಬಿಟ್ರು. ಆ ರೀತಿ ಆಗ್ಬಿಡ್ತು. ಅಂಡ್ ಎಂಡಿಂಗ್ ಅಲ್ಲಿ ನಮ್ಮ ಸೈಕೋ ಕ್ಲೋನ್ ಅವ್ರನ್ನ ಲಾಸ್ ಗಾರ್ಜಾ ಅವರು ಪಿನ್ ಮಾಡೋದ್ರ ಮುಖಾಂತರ ಈ ಒಂದು ಮ್ಯಾಚ್ ಅಲ್ಲಿ ತಮ್ಮ ಟ್ರಿಪಲ್ ಎ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ನ ರಿಟೈನ್ ಮಾಡ್ಕೊಂಡಿದ್ದಾರೆ. ಏನೇ ಆಗ್ಲಿ ಇಗ್ವಾನಾ ಅವರಿಗೆ ಡಬ್ಲ್ಯೂ ಸಿಕ್ಕಾಪಟ್ಟೆ ಸಪೋರ್ಟ್ ಸಿಗ್ತಾ ಇತ್ತು. ಇದಾದ್ಮೇಲೆ ನಮ್ಗೊಂದು ವಿಡಿಯೋ ಫುಟೇಜ್ ನೋಡೋದಕ್ಕೆ ಸಿಗುತ್ತೆ. ಅದೇನಪ್ಪಾ ಅಂದ್ರೆ ಜೆಲ್ಲಿ ರೋಲ್ ಅವರು ಟ್ರೈನಿಂಗ್ ನ ನಡೆಸ್ತಾ ಇರ್ತಾರೆ. ಅಂಡ್ ಅಲ್ಲಿಗೆ ನಮ್ಮ ಲೋಗನ್ ಪೋಲ್ ಹಾಗೆ ಡ್ರೂ ಮ್ಯಾಕೆಂಟೈರ್ ಅವರು ಬರ್ತಾರೆ. ನಮ್ಮ ಜೆಲ್ಲಿ ರೋಲ್ ಅವರು ಕೂಡ ಲೋಗನ್ ಪೋಲ್ ಅವ್ರನ್ನ ಕರೀತಾರೆ, ಬಾ ಇಲ್ಲೇ ಸಮ್ಮರ್ ಸ್ಲಾಮ್ ನ ಒಂದು ಪ್ರಿವ್ಯೂ ನ ಕೊಡ್ತೀನಿ ಅಂತ. ಬಟ್ ಉಲ್ಟಾ ನಮ್ಮ ಡ್ರೂ ಮ್ಯಾಕೆಂಟೈರ್ ಹಾಗೆ ಲೋಗನ್ ಪೋಲ್ ಅವರು ಸೇರ್ಕೊಂಡು ಜೆಲ್ಲಿ ರೋಲ್ ಅವರ ಮೇಲೆನೆ ಬ್ರೂಟಲ್ ಆಗಿ ಅಟ್ಯಾಕ್ ಮಾಡ್ತಾರೆ. ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಕ್ಲೇಮೋರ್ ಕಿಕ್ ನು ಕೂಡ ಕನೆಕ್ಟ್ ಮಾಡ್ತಾರೆ. ಇದಾದ್ಮೇಲೆ ಬ್ಯಾಕ್ ಸ್ಟೇಜ್ ಅಲ್ಲಿ ನಮ್ಮ ಲೋಗನ್ ಪೋಲ್ ಹಾಗೆ ಡ್ರೂ ಮ್ಯಾಕೆಂಟೈರ್ ಅವರು ನೋಡೋದಕ್ಕೆ ಸಿಗ್ತಾರೆ. ಅಂಡ್ ಅವರ ಬಳಿ ನೀವ್ ಯಾಕೆ ಜೆಲ್ಲಿ ರೋಲ್ ಅವರ ಮೇಲೆ ಅಟ್ಯಾಕ್ ಮಾಡಿದ್ರಿ ಅಂತ ಕೇಳಿದಾಗ ಇದಕ್ಕೆಲ್ಲ ಉತ್ತರನ ನಾವು ಸ್ಮ್ಯಾಕ್ ಡೌನ್ ನ ಮೇನ್ ಇವೆಂಟ್ ಅಲ್ಲಿ ಕೊಡ್ತೀವಿ ಅಂತ ನಮ್ಮ ಡ್ರೂ ಮ್ಯಾಕೆಂಟೈರ್ ಹಾಗೆ ಲೋಗನ್ ಪೋಲ್ ಅವರು ಹೇಳ್ತಾರೆ. ಇದಾದ್ಮೇಲೆ ನಮಗೆ ಅಲಿಸ್ಟರ್ ಬ್ಲಾಕ್ ಹಾಗೆ ಡೇಮಿಯನ್ ಪ್ರೀಸ್ಟ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಡಿಸೆಂಟ್ ಆಗಿತ್ತು. ಅಂಡ್ ಈ ಒಂದು ಮ್ಯಾಚ್ ಡಿಸ್ಕ್ವಾಲಿಫಿಕೇಶನ್ ಇಂದ ಎಂಡ್ ಆಗುತ್ತೆ. ಎಂಡಿಂಗ್ ಅಲ್ಲಿ ನಮ್ಮ ಅಲಿಸ್ಟರ್ ಬ್ಲಾಕ್ ಅವರು ಡೇಮಿಯನ್ ಪ್ರೀಸ್ಟ್ ಅವರ ಮೇಲೆ ಸ್ಟೀಲ್ ಚೇರ್ಸ್ ಗಳಲ್ಲಿ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಅಂಡ್ ಅದರಿಂದ ಈ ಒಂದು ಮ್ಯಾಚ್ ಡಿಸ್ಕ್ವಾಲಿಫಿಕೇಶನ್ ಮುಖಾಂತರ ಎಂಡ್ ಆಗುತ್ತೆ. ನನ್ನ ಪ್ರಶ್ನೆ ಏನಪ್ಪಾ ಅಂದ್ರೆ ವೇರ್ ಇಸ್ ಆರ್-ಟ್ರೂತ್? ಎಲ್ಲಿ ಗುರು ಆರ್-ಟ್ರೂತ್ ಅವ್ರು ಎಲ್ಲಿ? ಇದೇ ನನ್ನ ಪ್ರಶ್ನೆ. ಇದಾದ್ಮೇಲೆ ನಮಗೆ ಟಲ್ಲಾ ಟೋಂಗಾ ಹಾಗೆ ಜಿಮ್ಮಿ ಊಸೋ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಸೋಲೋ ಸಿಕೋವಾ ಅವರು ರಿಕ್ವೆಸ್ಟ್ ಮಾಡಿಸ್ಕೊಂಡು ಇವತ್ತು ಸ್ಮ್ಯಾಕ್ ಡೌನ್ ನಲ್ಲೂ ಕೂಡ ಸ್ಟೀಲ್ ಕೇಜ್ ನ ತಗೊಂಡು ಬಂದಿರ್ತಾರೆ. ರಿಂಗ್ ಮೇಲ್ಗಡೆ ಆ ಒಂದು ಸ್ಟೀಲ್ ಕೇಜ್ ಇರುತ್ತೆ. ಇನ್ನ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಅದ್ಭುತವಾಗಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ರಿಂಗ್ ಸೈಡ್ ಅಲ್ಲಿ ನಮ್ಮ ಸೋಲೋ ಸಿಕೋವಾ ಅವರಿಂದ ಇಂಟರ್ಫರೆನ್ಸ್ ಕೂಡ ಆಗ್ತಾ ಇರುತ್ತೆ. ಅಂಡ್ ಅದನ್ನೆಲ್ಲ ದಾಟಿ ನಮ್ಮ ಜಿಮ್ಮಿ ಊಸೋ ಅವರು ಸೋಲೋ ಸಿಕೋವಾ ಅವರ ಮೇಲೂ ಕೂಡ ಅಟ್ಯಾಕ್ ಮಾಡಿ, ಟಲ್ಲಾ ಟೋಂಗಾ ಅವರ ಮೇಲೂ ಕೂಡ ಅಟ್ಯಾಕ್ ಮಾಡಿ ಟಾಪ್ ರೋಪ್ ಮೇಲಿಂದ ಫ್ಲಾಶ್ ನ ಕನೆಕ್ಟ್ ಮಾಡೋದಕ್ಕೆ ಹೋಗ್ತಾರೆ. ಬಟ್ ಹಂಗೆ ನಮ್ಮ ಟಲ್ಲಾ ಟೋಂಗಾ ಅವರು ಜಿಮ್ಮಿ ಊಸೋ ಅವ್ರನ್ನ ಹಿಡ್ಕೊಂಡು ಒಂದು ಚೋಕ್ ಸ್ಲಾಮ್ ನ ಕನೆಕ್ಟ್ ಮಾಡಿ ಜಿಮ್ಮಿ ಊಸೋ ಅವ್ರನ್ನ ಪಿನ್ ಮಾಡೋದ್ರ ಮುಖಾಂತರ ಇವತ್ತಿನ ಈ ಒಂದು ಮ್ಯಾಚ್ ಅಲ್ಲಿ ವಿನ್ ಆಗಿದ್ದಾರೆ. ಗೆದ್ದಾದ್ಮೇಲೆ ನಮ್ಮ ಸೋಲೋ ಸಿಕೋವಾ ಅವರು ಜೆಸಿ ಮೇಟಿಯೋ ಹಾಗೆ ಟೋಂಗಾ ಲೋವಾ ಅವ್ರನ್ನ ಕರೀತಾರೆ. ಇವರೆಲ್ಲರೂ ಕೂಡ ಸೇರ್ಕೊಂಡು ಜಿಮ್ಮಿ ಊಸೋ ಅವರ ಮೇಲೆ ಬ್ರೂಟಲ್ ಆಗಿ ಅಟ್ಯಾಕ್ ಮಾಡಿ ನಮ್ಮ ಸೋಲೋ ಸಿಕೋವಾ ಅವರು ಕೇಜ್ ನ ಕೆಳಗಡೆ ಇಳಿಸಿ ಕೇಜ್ ಒಳಗಡೆ ಹಾಕೊಂಡು ಸಮ್ಮರ್ ಸ್ಲಾಮ್ ಅಲ್ಲಿ ಏನಾಗುತ್ತೆ ಅಂತ ಈಗಲೇ ಪ್ರಿವ್ಯೂ ನ ಕೊಡ್ತೀನಿ ಅಂತ ಹೇಳ್ತಾರೆ. ಅಂಡ್ ಕೇಜ್ ಕೂಡ ಕೆಳಗಡೆ ಇಳಿತಾ ಇರುತ್ತೆ. ಸಡನ್ ಆಗಿ ನಮಗೆ ಜೇಕಬ್ ಫಾಟೋ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಇನ್ನೇನು ಕೇಜ್ ಕ್ಲೋಸ್ ಆಗೋ ಟೈಮಲ್ಲಿ ನಮ್ಮ ಜೇಕಬ್ ಫಾಟೋ ಅವರು ಕೂಡ ಕೇಜ್ ಒಳಗಡೆ ಬಂದ್ಬಿಡ್ತಾರೆ. ಸೊ ಜೇಕಬ್ ಫಾಟೋ ಒಂದ್ ಕಡೆ ಇದ್ರೆ ಇನ್ನೊಂದ್ ಕಡೆ ಸೋಲೋ ಸಿಕೋವಾ, ಟಲ್ಲಾ ಟೋಂಗಾ, ಜೆಸಿ ಮ್ಯಾಟಿಯೋ ಹಾಗೆ ಟೋಂಗಾ ಲವ್ ಅವರು ಇರ್ತಾರೆ. ಬಟ್ ಇಲ್ಲಿ ನಮ್ಮ ಸೋಲೋ ಸಿಕೋವಾ ಹಾಗೆ ಟಲ್ಲಾ ಟೋಂಗಾ ಅವರು ಡೋರ್ ಓಪನ್ ಮಾಡ್ಕೊಂಡು ಎಸ್ಕೇಪ್ ಆಗ್ಬಿಡ್ತಾರೆ. ಅಂಡ್ ಅವರಿಂದ ಕಡೆನೇ ನಮ್ಮ ಜೆಸಿ ಮ್ಯಾಟಿಯೋ ಹಾಗೆ ಟೋಂಗಾ ಲವ್ ಅವರು ಕೂಡ ಎಸ್ಕೇಪ್ ಆಗೋದಕ್ಕೆ ನೋಡ್ತಾರೆ. ಬಟ್ ನಮ್ಮ ಜೇಕಬ್ ಫಾಟೋ ಅವರು ಅವರಿಬ್ಬರನ್ನು ಕೂಡ ಹಿಡ್ಕೊಂಡು ಬ್ರೂಟಲ್ ಆಗಿ ಅಟ್ಯಾಕ್ ಮಾಡ್ತಾರೆ. ಅಂಡ್ ಇಬ್ಬರಿಗೂ ಕೂಡ ಮೂನ್ ಸಾಲ್ಟ್ ನ ಕನೆಕ್ಟ್ ಮಾಡಿ ಉಲ್ಟಾ ನಮ್ಮ ಸೋಲೋ ಸಿಕೋವಾ ಅವರಿಗೆ ವಾರ್ನಿಂಗ್ ನ ಕೊಟ್ಟಿದ್ದಾರೆ, ಸಮ್ಮರ್ ಸ್ಲಾಮ್ ಅಲ್ಲಿ ಇದೇ ಗತಿ ನಿನ್ಗೂ ಕೂಡ ಆಗುತ್ತೆ ಅಂತ. ಇದಾದ್ಮೇಲೆ ನಮಗೆ ದ ಮ್ಯಾವರಿಕ್ ಲೋಗನ್ ಪೋಲ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಲೋಗನ್ ಪೋಲ್ ಅವರು ಎಂಟ್ರಿನ ಕೊಡ್ತಾರೆ. ಅಂಡ್ ಅವರು ಡ್ರೂ ಮ್ಯಾಕೆಂಟೈರ್ ಅವ್ರನ್ನು ಕೂಡ ಕರೀತಾರೆ. ಡ್ರೂ ಮ್ಯಾಕೆಂಟೈರ್ ಹಾಗೆ ಲೋಗನ್ ಪೋಲ್ ಇಬ್ರು ಕೂಡ ರಿಂಗ್ ಗೆ ಬರ್ತಾರೆ. ಇಡೀ ಕ್ರೌಡ್ ಬೂ ಮಾಡ್ತಾ ಇರುತ್ತೆ. ಅಂಡ್ ಅದಕ್ಕೆ ನಮ್ಮ ಲೋಗನ್ ಪೋಲ್ ಅವರು ಸ್ಟುಪಿಡ್ ಗಳ ನಿಲ್ಸಿ, ಅದರಲ್ಲೂ ಕೂಡ ಗ್ರೀನ್ ಶರ್ಟ್ ಗಾಯ್ ನೀನು ಕೂಡ ಸುಮ್ನಿರು, ನಿಜವಾಗ್ಲೂ ನೀನ್ ಎಲ್ಲರಿಗಿಂತನೂ ದೊಡ್ಡ ಸ್ಟುಪಿಡ್. ಅಂಡ್ ಜೆಲ್ಲಿ ರೋಲ್ ನಿಜವಾಗ್ಲೂ ಸಮ್ಮರ್ ಸ್ಲಾಮ್ ಅಲ್ಲಿ ಆಗ್ತಾ ಇರೋದು
ಊಟ ಮಾಡೋ ಕಾಂಪಿಟೇಷನ್ ಅಲ್ಲ, ಬದಲಿಗೆ ರೆಸ್ಲಿಂಗ್ ಕಾಂಪಿಟೇಷನ್. ಅಂಡ್ ನಿಜವಾಗ್ಲೂ ಔಟ್ಸೈಡರ್ಸ್ ಬಂದು ಇಲ್ಲಿ ಯಾವ ರೀತಿ ಹತ್ಕೊಂಡು ಉರಿತಾ ಇದ್ದಾರೆ ಅದನ್ನೆಲ್ಲ ನೋಡ್ಕೊಂಡು ನನಗಂತೂ ಇರೋದಕ್ಕೆ ಆಗ್ತಾ ಇಲ್ಲ. ನೀನು ಕಂಟ್ರಿ ಸ್ಟಾರ್ ಆಗಿರಬಹುದು, ಬಟ್ ನೀನು ಸೂಪರ್ ಸ್ಟಾರ್ ಆಗೋದಕ್ಕೆ ಸಾಧ್ಯನೇ ಇಲ್ಲ ಜೆಲ್ಲಿ ರೋಲ್. ಅಂಡ್ ನೀನು ಸುಮ್ಮನೆ ಅಲ್ಲೇ ಇದು ಬಿಡು, ನೀನು ಬರೋದಕ್ಕೇನೆ ಹೋಗ್ಬೇಡ ಅಂತ ನಮ್ಮ ಲೋಗನ್ ಪಾಲ್ ಅವರು ಹೇಳ್ತಾರೆ. ಅಂಡ್ ಇದಾದ್ಮೇಲೆ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು, ರ್ಯಾಂಡಿ ಆರ್ಟನ್, ನಾವು ಜೆಲ್ಲಿ ರೋಲ್ ಅವರ ಕಥೆನೇನೋ ಮುಗಿಸಿದೀವಿ. ಅಂಡ್ ಸಮ್ಮರ್ ಸ್ಲಾಮ್ ಅಲ್ಲಿ ಏನೇನಾಗುತ್ತೋ ಅದೆಲ್ಲದೂ ಕೂಡ ನಿನಗಾಗುತ್ತೆ. ಸೊ ನಾನು ನಿನಗೆ ನಿಜವಾಗ್ಲೂ ಕೂಡ ಒಳ್ಳೇದನ್ನೇ ಬಯಸ್ತೀನಿ. ಡ್ರೂ ಮ್ಯಾಕೆಂಟೈರ್ ಒಳ್ಳೇದನ್ನ ಬಯಸಿದ್ರೆ ಅವ್ರ ಗತಿ ಏನಾಗುತ್ತೆ ಅಂತ ರ್ಯಾಂಡಿ ನಿನಗೆ ಗೊತ್ತಿರಬಹುದು ಅಂತ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಮಾತಾಡ್ತಾ ಇರ್ತಾರೆ. ಸಡನ್ ಆಗಿ ನಮಗೆ ಸ್ಕ್ರೀನ್ ಮೇಲ್ಗಡೆ ಒಂದು ಕಾರ್ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಆ ಒಂದು ಕಾರಿಂದ ನಮ್ಮ ಜೆಲ್ಲಿ ರೋಲ್ ಅವರು ಕೆಳಗಡೆ ಇಳಿತಾರೆ. ಅಂಡ್ ಅವರು ಕೆಳಗಡೆ ಇಳಿದಿದ್ದ ಕೂಡಲೇ ನಮ್ಮ ಲೋಗನ್ ಪಾಲ್ ಹಾಗೆ ಡ್ರೂ ಮ್ಯಾಕೆಂಟೈರ್ ಅವರು ಮತ್ತೊಮ್ಮೆ ಇಲ್ಲಿಗೆ ಬರುವಂತಹ ಸಾಹಸನ ಮಾಡಬೇಡ ಜೆಲ್ಲಿ ರೋಲ್ ಅಂತ ಮಾತಾಡ್ತಾ ಇರ್ತಾರೆ. ಸಡನ್ ಆಗಿ ನಮ್ಮ ಜೆಲ್ಲಿ ರೋಲ್ ಅವರ ಕಡೆಗೆ ರ್ಯಾಂಡಿ ಆರ್ಟನ್ ಅವರ ಎಂಟ್ರಿ ಕೂಡ ನೋಡೋದಕ್ಕೆ ಸಿಗುತ್ತೆ. ಇವರಿಬ್ರು ಕೂಡ ಸೀದಾ ರಿಂಗ್ಗೆ ಬರೋದಕ್ಕೆ ಹೋಗ್ತಾರೆ. ಸ್ಟೇಜ್ ಹತ್ರ ನಮ್ಮ ನಿಕ್ ಆಲ್ಡಿಸ್ ಅವರು ಇವರಿಬ್ರು ಕೂಡ ನಿಲ್ಸೋದಕ್ಕೆ ಟ್ರೈ ಮಾಡ್ತಾರೆ. ಬಟ್ ನಮ್ಮ ರ್ಯಾಂಡಿ ಆರ್ಟನ್ ಅವರು ನಿಲ್ತಾರ? ಆಫ್ ಕೋರ್ಸ್ ಇಲ್ಲ. ಇವರು ಸೀದಾ ರಿಂಗ್ ಮೇಲ್ಗಡೆ ಹೋಗ್ಬಿಟ್ಟು ಬ್ರಾಲ್ ಮಾಡೋದಕ್ಕೆ ಶುರು ಮಾಡ್ಬಿಡ್ತಾರೆ. ಸೆಕ್ಯೂರಿಟಿ ಗಾರ್ಡ್ಸ್ ಗಳಾಗಿರ್ಬೋದು, ಅಫಿಷಿಯಲ್ಸ್ ಗಳಾಗಿರ್ಬೋದು, ಎಲ್ಲರೂ ಕೂಡ ಬಂದು ಇವ್ರನ್ನ ದೂರ ಮಾಡ್ತಾ ಇರ್ತಾರೆ. ಫೈನಲಿ ದೂರ ಮಾಡಿ ಕರ್ಕೊಂಡು ಕೂಡ ಹೋಗ್ತಾರೆ. ಅಂಡ್ 3 ಜನ ಸೆಕ್ಯೂರಿಟಿ ಗಾರ್ಡ್ಸ್ ಗಳು ರ್ಯಾಂಡಿ ಆರ್ಟನ್ ಹಾಗೆ ಜೆಲ್ಲಿ ರೋಲ್ ಅವ್ರನ್ನ ಕಾಮ್ ಮಾಡ್ತಾ ಇರ್ತಾರೆ, ಶಾಂತವಾಗಿ ಅಂತ. ಬಟ್ ನಮ್ಮ ರ್ಯಾಂಡಿ ಆರ್ಟನ್ ಅವರು ಇಬ್ಬರಿಗೆ ಆರ್ಕೆವನ್ನ ಕನೆಕ್ಟ್ ಮಾಡ್ತಾರೆ. ಅಂಡ್ ಎಂಡಿಂಗ್ ಅಲ್ಲಿ ಉಳಿಯುವಂತಹ ಒಬ್ಬರಿಗೆ ನಮ್ಮ ಜೆಲ್ಲಿ ರೋಲ್ ಅವರು ಒಂದು ಚೋಕ್ ಸ್ಲಾಮ್ ನ ಕನೆಕ್ಟ್ ಮಾಡಿ ವಾರ್ನಿಂಗ್ ನ ಕೊಟ್ಟಿದ್ದಾರೆ ಲೋಗನ್ ಪಾಲ್ ಹಾಗೆ ಡ್ರೂ ಮ್ಯಾಕೆಂಟೈರ್ ಅವರಿಗೆ. ಸೊ ಹಿಂಗೆ ಇವತ್ತಿನ ಸ್ಮ್ಯಾಕ್ ಡೌನ್ ನ ಎಂಡಿಂಗ್ ನಮಗೆ ನೋಡೋದಕ್ಕೆ ಸಿಕ್ತು. ಓವರ್ ಆಲ್ ಸ್ಮ್ಯಾಕ್ ಡೌನ್ ಮಾತ್ರ ಅದ್ಭುತವಾಗಿತ್ತು. ನಾನು ಇವತ್ತಿನ ಸ್ಮ್ಯಾಕ್ ಡೌನ್ ಗೆ 5 ಸ್ಟಾರ್ಸ್ ನ ಕೊಡ್ತಾ ಇದ್ದೀನಿ. ನಿಜವಾಗ್ಲೂ ಎಲ್ಲೂ ಕೂಡ ಬೋರಿಂಗ್ ಅಂತ ಅನಿಸ್ಲಿಲ್ಲ, ಎಂಟರ್ಟೈನಿಂಗ್ ಆಗಿತ್ತು. ನಿಜವಾಗ್ಲೂ ಸ್ಮ್ಯಾಕ್ ಡೌನ್ ನ ಡಬ್ಲ್ಯೂ ಅವರು ಈ ರೀತಿನೇ ಬುಕ್ ಮಾಡಬೇಕು. ಅಂಡ್ ಒಂದು ಸಿಮಿಲಾರಿಟಿನ ಗಮನಿಸಿದ್ರ, ಮಂಡೇ ನೈಟ್ ರೋ ಎಂಡಿಂಗ್ ಅಲ್ಲೂ ಕೂಡ ಟ್ಯಾಗ್ ಟೀಮ್ ನ ಫ್ಯೂಡ್ ಇತ್ತು. ಅಂಡ್ ಸ್ಮ್ಯಾಕ್ ಡೌನ್ ಎಂಡಿಂಗ್ ಅಲ್ಲೂ ಕೂಡ ಟ್ಯಾಗ್ ಟೀಮ್ ನ ಫ್ಯೂಡ್ ಇದೆ. ಏನೇ ಆಗ್ಲಿ ಗಾಯ್ಸ್, ಸ್ಮ್ಯಾಕ್ ಡೌನ್ ಮಾತ್ರ ಅದ್ಭುತವಾಗಿತ್ತು. ನಿಮ್ಗೆ ಅನಿಸ್ತು ಇವತ್ತಿನ ಸ್ಮ್ಯಾಕ್ ಡೌನ್? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.